ಬಂಧುಗಳೇ, ಇವತ್ತಿನ ದಿವಸ ಬಾಣವರ ಅಷ್ಟಲ್ಲ, ದೇಶದ ಮೂಲ ಮೂಲೆಯಲ್ಲೂ ಕೂಡ ಇವತ್ತು ಸಂತೋಷವನ್ನು ಪಡಬೇಕು. ಯಾಕೆ ಅಂತ ಹೇಳಿದ್ರೆ, ಪ್ರಪ್ರಥಮ ಬಾರಿಗೆ ಕಳೆದ 62ನೇ ಇಸ್ವಿನಲ್ಲಿ ಬಿಟ್ಟರೆ 3ನೇ ಬಾರಿ ಗೆದ್ದಿರೋಂಥ ಮಹಾನುಭಾವ ಅಂತಂದರೆ ನರೇಂದ್ರ ಮೋದಿ ಅವರು. 3ನೇ ಬಾರಿಗೆ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವನೇ ಇವತ್ತು ಹಬ್ಬದ ಆಚರಣೆಯನ್ನು ಮಾಡ್ತಾ ಇದೆ. ವಿಶ್ವದ ನಾನಾ ದೇಶಗಳು ಇವತ್ತು ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಇದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ, ಅದರಲ್ಲೂ ಭಾರತ ದೇಶದ ಪ್ರಜೆಗಳಾದಂಥ ನಮ್ಮೆಲ್ಲರಿಗೂ ತುಂಬ ಸಂತೋಷದ ದಿನ ಅಂತ ಹೇಳಬೇಕು. ಯಾಕೆ ಅಂತಂದರೆ, ನರೇಂದ್ರ ಮೋದಿ ಮಾಡ್ತಕ್ಕಂಥ ತ್ಯಾಗ, ಈ ದೇಶಕ್ಕೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆಗಳು ಏನು ಅನ್ನೋದನ್ನು ಮನಗಣಬೇಕಾಗಿದೆ. ವಿರೋಧ ಪಕ್ಷದವರು ಕೇವಲ ಅವರ ಒಂದು ಬಾಯಿ ಚಟಕ್ಕಾಗಿ ಹೇಳ್ತಾ ಇರೋದು ಬಿಟ್ಟರೆ, ಅಭಿವೃದ್ಧಿ ಅನ್ನೋದು ಕೇವಲ 10 ವರ್ಷದಲ್ಲಿ ಆಗಿರತಕ್ಕಂಥದ್ದನ್ನು ತೋರಿಸಿದ್ದಾರೆ. 65 ವರ್ಷದಲ್ಲಿ ಆಗಿರದೇ ಇರತಕ್ಕಂತಹ ಒಂದು ಅಭಿವೃದ್ಧಿಯನ್ನು ಕೇವಲ 10 ವರ್ಷದಲ್ಲಿ ನರೇಂದ್ರ ಮೋದಿ ಮಾಡಿದ್ದಾರೆ. ಆ ಒಂದು ಅಭಿವೃದ್ಧಿಯನ್ನು ಕಂಡು ಮತ್ತೆ 3ನೇ ಬಾರಿಗೆ ದೇಶದ ಪ್ರಜೆಗಳು ಮತ್ತೆ ಆರಿಸಿದ್ದಾರೆ ನರೇಂದ್ರ ಮೋದಿ ಅಂತ. ನಿಜಕ್ಕೂ ಕೂಡ ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯನ ಕೊಡಲಿ. ಅವರು ಮತ್ತೆ ಇಂದ 10 ವರ್ಷ ಈ ದೇಶವನ್ನು ಆಳೋಂಥ ಶಕ್ತಿ ಭಗವಂತ ಅವರಿಗೆ ಕಲಿಸ್ಲಿ ಅಂತ ನಾವು ಅದರ ಪ್ರಾರ್ಥನೆ ಮಾಡ್ತಾ ಇದ್ವಿ. ಇವತ್ತು ಬಾಣವರದ ಎಲ್ಲ ಪ್ರಜೆಗಳು ಎಲ್ಲ ಪಕ್ಷಾತೀತವಾಗಿ ಬಂದು ಒಂದು ನಾಗರಿಕರು ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಸಂತೋಷ ನಿಜಕ್ಕೂ 5 ವರ್ಷದಲ್ಲಿ ಹಂಚಿಕೊಳ್ಳೋದು ಇದು ಮೊದಲನೇ ಬಾರಿಗೆ ನಮಗೆ ಭಾಳ ಅಷ್ಟು ಖುಷಿ ಆಗ್ತಾ ಇದೆ. ಆದ್ದರಿಂದ ಎಲ್ಲ ದೇಶದ ಎಲ್ಲ ಮತದಾರ ಬಂಧುಗಳಿಗೆ ಕೃತಜ್ಞತೆಯನ್ನು ಈ ಮೂಲಕ ಮತ್ತೊಮ್ಮೆ ನಾವು ಸಮರ್ಪಿಸ್ತಾ ಇದ್ದೀವಿ. ಬಂಧುಗಳು, ತಮ್ಮ ಹೆಸರು? ತಮ್ಮ ಹೆಸರು? ಭಾರತೀಯ ಜನತಾ ಪಕ್ಷದ ಮುಖಂಡರು ಅರ್ಸಿಕೆ. ಭಾರತೀಯ ಜನತಾ ಪಕ್ಷ ಅವರು ಸಹ ಪಕ್ಷಗಳೊಂದಿಗೆ NDA ಒಂದು ಒಕ್ಕೂಟವನ್ನು ನಿರ್ಮಾಣ ಮಾಡಿಕೊಂಡು ಇಡೀ ದೇಶದಲ್ಲಿ ಚುನಾವಣೆ 3 ಬಾರಿ 10 ಬಾರಿ ಯಶಸ್ವಿಯಾಗಿ ಆಡಳಿತ ಮಾಡಿ ಇಡೀ ಪ್ರಪಂಚದಾದ್ಯಂತ ಭಾರತೀಯ ಜನತಾ ಪಕ್ಷದ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಒಂದು ಸಂತೋಷ ಇದೆ. ಅದ್ರ ಜೊತೆಗೆ ಉತ್ತಮ ಬೇರೆ ಬೇರೆ ದೇಶಗಳ ಉತ್ತಮ ಸಂಬಂಧ ಮತ್ತು ಅಭಿವೃದ್ಧಿ ಮತ್ತು ನಮ್ಮ ಕೋವಿಡ್ ಕಾಲದಲ್ಲಿ ನಮಗೆ ಕೊಟ್ಟಂಥ ಸಹಕಾರ, ಕೋವಿಡ್ ಲಸಿಕೆಯನ್ನೇ ಉತ್ಪಾದನೆ ಮಾಡಿದ್ರಲ್ಲಿ ಇಂಥ ಒಂದು ಹಲವಾರು ಅಭಿವೃದ್ಧಿಗಳು, ರಸ್ತೆಗಳ ಅಭಿವೃದ್ಧಿ ಆಯಿತು, ಆಮೇಲೆ ನಮ್ಮ ವಿಮಾನ ನಿಲ್ದಾಣಗಳನ್ನು ಮಾಡಿದರು, ಬಾಹ್ಯಾಕಾಶಕ್ಕೆ ಹೋಗಿ ಬಂದರು, ರಾಮ ಮಂದಿರನ ಕಟ್ಟಿದರು. ಇಂಥ ಹಲವಾರು ಅಭಿವೃದ್ಧಿ ಕೆಲಸಗಳು ದೇಶದಲ್ಲಿ. ಆಮೇಲೆ ಪ್ರತಿಯೊಬ್ಬರು ಇವತ್ತು IT BTನಲ್ಲಿ ಇವತ್ತು ಕೋಟ್ಯಾಂತರ ವಿದ್ಯಾವಂತರಿಗೆ ನೌಕರಿ ಸಿಗಂಗೆ ಮಾಡಿದ್ದಾರೆ. ಆಮೇಲೆ IITಗಳನ್ನ ಸ್ಥಾಪನೆ ಮಾಡಿದರು, ಇಡೀ ರಾಷ್ಟ್ರದ ಹಾಸ್ಪಿಟ್ಲನ್ನು ಸ್ಥಾಪನೆ ಮಾಡಿದರು. ಇಂಥ ಒಂದು ವ್ಯಕ್ತಿನ ಜನಗಳು ಇವತ್ತು ಮತ್ತೆ ಪುನರಾಯ್ಕೆ ಮಾಡಿದ್ದಾರೆ. ಡಿಜಿಟಲ್ ಸಿಸ್ಟಮ್ ಮುಖಾಂತರ ಇಡೀ ಪ್ರಪಂಚದಲ್ಲಿ ಇವತ್ತು 3ನೇ ಸ್ಥಾನದಲ್ಲಿದೆ. ಅಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನೇ ಭಾರತ ದೇಶದಲ್ಲಿ ಇವತ್ತು ಪ್ರಪಂಚ ನೋಡೋ ರೀತಿಯಲ್ಲಿ ಮಾಡಿದಂಥ ಮಹಾನ್ ವ್ಯಕ್ತಿ ಅಂತಂದರೆ ಅದು ನರೇಂದ್ರ ಮೋದಿ ಅವರು. ಸೊ ಇಂಥ ವ್ಯಕ್ತಿ ಇವತ್ತು ಮತ್ತೆ ಪುನರಾಯ್ಕೆಯಾಗಿ 3ನೇ ಸರಿ ಪ್ರಧಾನಮಂತ್ರಿ ಆಗ್ತಾ ಇರೋದು ಇಡೀ ದೇಶದ ಜನಗಳ ಹೆಮ್ಮೆ. ಅದು ರಾಜಕೀಯವಾಗಿ ಪರ ವಿರೋಧ ಇದ್ದೇ ಇರುತ್ತೆ, ಅದಕ್ಕೆ ನಾವು ಬೇಜಾರು ಮಾಡ್ಕೊಳಂಗಿಲ್ಲ. ಆದರೆ ಇಂಥ ಅಭಿವೃದ್ಧಿನ ಗುರುತಿಸಿ ಮತ್ತು NDAನ ನಾವು ಅಧಿಕಾರಕ್ಕೆ ತಂದಿದ್ದಾರೆ, ಅದಕ್ಕೆ ಸಂತೋಷ ಪಡ್ತಾ ಇದ್ದೀವಿ. ಇನ್ನೂ ಅಭಿವೃದ್ಧಿ ಕೆಲಸನ ಈ ಸರ್ಕಾರ ಮಾಡಲಿ ಮತ್ತು ಇಡೀ ದೇಶಕ್ಕೆ, ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಗೌರವ ತಗೊಂಬರಲಿ ಅಂತ ಹೇಳ್ತಾ ಆಶಿಸ್ತಾ, ಇವತ್ತು ಆ ಒಂದು ಅವರೇನು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ 3ನೇ ಬಾರಿಗೆ ಆ ವಿಜಯೋತ್ಸವನ ಇಡೀ ಬಾಣವರದ ಎಲ್ಲ ಪಕ್ಷಾತೀತ ನಾಗರಿಕರಿಗೂ ಸೇರಿಕೊಂಡು ನಾವು ಸಂತೋಷವಾಗಿ ಆಚರಿಸ್ತಾ ಇದ್ದೀವಿ. ಮತ್ತು ಈ ಪಕ್ಷದ ಬೆಂಬಲಿಗರಾಗಿ NDA ಸರ್ಕಾರದ ಸಹಭಾಗಿತ್ವದಲ್ಲಿ ನಾವು ಕೆಲಸ ಮಾಡ್ಕೊಂಡು ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ತಮ್ಮೆಲ್ಲರಿಗೂ ಈ ವಿಜಯೋತ್ಸವದಲ್ಲಿ ಆಚರಿಸಿದಂಥ ತಮ್ಮೆಲ್ಲರಿಗೂ ಒಂದಿಸಿ ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ತಮ್ಮ ಹೆಸರು ಸರ್? BR ಜಯಣ್ಣ, OBC ಜಿಲ್ಲಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ಮುಖಂಡರು. ಓಕೆ ಸರ್, ಓಕೆ.